ಎಲ್ರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ನಿಮಗೆ ಇವತ್ತಿನವರೆಗೂ ನಿಮಗೆ ಪೋರ್ಷನ್ಸ್ ನಿಮ್ಮ ಎಕ್ಸಾಮ್ ಈಗ ಬರುತ್ತಲ್ವಾ, ನೆಕ್ಸ್ಟ್ ಮಧ್ಯವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತಲ್ವಾ, ಅದಕ್ಕೆ ಏನೆಲ್ಲ ಪೋರ್ಷನ್ಸ್ ಆಗಿದೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಪೋರ್ಷನ್ಸ್ ಸಿಕ್ಕಿದೆ ಅಲ್ವಾ ಮಕ್ಕಳೇ. ಇವತ್ತು ನಾನು ಮತ್ತೆ ರಿವಿಷನ್ ಮಾಡ್ತಿದ್ದೀನಿ. ಸೊ ಇಷ್ಟು ದಿನ ಯಾವೆಲ್ಲ ಪಾಠ ಮಾಡಿದ್ದೆ, ಪದ್ಯ ಮಾಡಿದ್ದೆ, ಮತ್ತೆ ವ್ಯಾಕರಣ ಕೂಡ ಮಾಡಿದ್ದೆ ಅಲ್ವಾ, ಅದ್ರ ಬಗ್ಗೆ ಇವತ್ತು ಒಂದು ಚಿಕ್ಕದಾಗಿ ಒಂದು ಪರಿಚಯನ ಮತ್ತೆ ನಾವು ಮಾಡ್ಕೊಳ್ಳೋಣ ಮಕ್ಕಳೇ. ಯಾಕೆನ ಮತ್ತೆ ನಿಮ್ಗೆ ಎಕ್ಸಾಮ್ಗೆ ಯಾವ ತರ ಆನ್ಸರ್ ಬರೀಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಾನು ನಿಮ್ಗೆ ಟೆಸ್ಟ್ ಅಲ್ಲಿ ಹೇಳಿದ್ದೆ, ನೆನಪಿದೆ ಅಲ್ವಾ, ಯಾವ ತರ ಬರೀಬೇಕು ಅಂದ್ರೆ ಯಾವ ತರ ಆನ್ಸರ್ ನ ಕಂಡುಹಿಡಿಬೇಕು. ಈಗ ನಿಮ್ಗೆ ರೈಟಿಂಗ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬರೀಬೇಕು. ಈಗ ನಿಮ್ಗೆ ಆಪ್ಷನ್ಸ್ ಇರೋದ್ರಿಂದ ಸೇಮ್ ಟೆಸ್ಟ್ ಅಲ್ಲಿ ಯಾವ ತರ ನೀವು ಬರೀತಾ ಇದ್ರಿ, ಟಿಕ್ ಮಾಡ್ತಾ ಇದ್ರಿ, ಸೆಲೆಕ್ಟ್ ಮಾಡ್ತಿದ್ರಿ ಅಲ್ವಾ ಆನ್ಸರ್ನ, ಸೊ ಅದೇ ತರನೇ ಎಕ್ಸಾಮ್ ಅಲ್ಲೂ ಕೂಡ ನೀವು ಆನ್ಸರ್ ನ ಸೆಲೆಕ್ಟ್ ಮಾಡಿ ಬರೀಬೇಕು. ಆದ್ರೆ ಕರೆಕ್ಟ್ ಆಗಿ ಬರೀಬೇಕು ಮಕ್ಕಳೇ. ನೀವು ಲಾಸ್ಟ್ ಟೈಮ್ ಟೆಸ್ಟ್ ಅಲ್ಲಿ ಎಷ್ಟು ಜನ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀರ ಅಲ್ವಾ, ಅದೇ ತರನೇ ಎಕ್ಸಾಮ್ ಅಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ ನ ತಗೋಬೇಕು. ಹಾಗಾದ್ರೆ ಶುರು ಮಾಡೋಣ ಮಕ್ಕಳೇ, ಬನ್ನಿ. ಕನ್ನಡ ವರ್ಣಮಾಲೆಯಿಂದ ನಾನೀಗ ಶುರು ಮಾಡ್ತೀನಿ ಮಕ್ಕಳೇ. ಹಾಗೆ ನಿಮಗೆ ಕೊಟ್ಟಿರೋ ಪೋರ್ಷನ್ಸ್ ಅಲ್ಲೂ ಕೂಡ ನಾನು ಕನ್ನಡ ವರ್ಣಮಾಲೆ ವಿಧಗಳು ಕೂಡ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದ್ರ ವಿಧಗಳಲ್ಲಿ ಸ್ವರಗಳಂದ್ರೆ ಏನು, ವ್ಯಂಜನಗಳಂದ್ರೆ ಏನು, ಯೋಗವಾಹಗಳಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಮತ್ತೆ ಅದ್ರ ಬಗ್ಗೆ ಒಂದು ಪರಿಚಯನ ಮಾಡ್ಕೊಳ್ಳೋಣ. ಸ್ವರಗಳಂದ್ರೆ ಏನು, ಸ್ವತಂತ್ರವಾಗಿ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಆ ಟು ಔ ವರ್ಗು ನಾವು ಸ್ವರಗಳು ಅಂತ ಕರಿತೀವಿ ಮಕ್ಕಳೇ. ಹಾಗೆ ಯೋಗವಾಹಗಳು ಅಂದ್ರೆ ಏನು, ಯಾವುದಾದ್ರೂ ಅಕ್ಷರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಯಾವುದಾದರೂ ಅಕ್ಷರಗಳ ಸಹಾಯದಿಂದ ಉಚ್ಚರಿಸೋದಕ್ಕೆ ಮಾತ್ರ ನಾವು ಯೋಗವಾಹ ಅಂತ ಕರಿತೀವಿ. ಅಕ್ಷರಗಳಿದ್ರೆ ಮಾತ್ರ ನಾವು ಹೇಳುವಂಥದ್ದು, ನೆನಪಿದೆ ಅಲ್ವಾ. ಹಾಗೆ ವ್ಯಂಜನಗಳೇನು, ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು. ಸರಿನಾ ಮಕ್ಕಳೇ. ಸ್ವರಗಳು ಅಂದ್ರೆ ನಾವು ಸ್ವತಂತ್ರವಾಗಿ ಹೇಳ್ತೀವಿ, ಆಯ್ತಾ. ಹಾಗೆ ಯೋಗವಾಹಗಳು ಅಂದ್ರೆ ಯಾವ್ದಾದ್ರು ಅಕ್ಷರಗಳ ಸಹಾಯದಿಂದ ಹೇಳುವಂಥದ್ದು. ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಹೇಳುವಂಥದ್ದು. ಇದಿಷ್ಟು ನೀವು ಮೂರನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು ಮಕ್ಕಳೇ. ಸರಿನಾ ಮಕ್ಕಳೇ. ಹಾಗಿದ್ರಲ್ಲಿ ಆ ಟು ಹೌನ ನಾವು ಸ್ವರಗಳು ಅಂತ ಕರಿತೀವಿ, ಮತ್ತೆ ಮತ್ತೆ ಅಹನ ನಾವು ಯೋಗವಾಹ ಅಂತ ಕರಿತೀವಿ. ಹಾಗೆ ಕ ಟು ಳ ವರೆಗೂ ನಾವು ಏನಂತ ಕರಿತೀವಿ, ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನ ಮತ್ತೆ ಎರಡು ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಲ್ವಾ. ಇಲ್ಲಿ ನೀವು ನೋಡ್ತಾ ಇದ್ದೀರ ಮಕ್ಕಳೇ, ನಾನು ಕ ವರ್ಗ, ಚ ವರ್ಗ, ಠ ವರ್ಗ, ಥ ವರ್ಗ, ಪ ವರ್ಗ ಅಂತ ಮಾಡಿದ್ದೀನಿ. ಇದು ಯಾಕೆ ಈ ರೀತಿ ಮಾಡಿದ್ದೀನಿ, ನಿಮ್ಗೆ ಗ್ರಾಮರ್ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ ಅಲ್ವಾ. ಸೊ ಒಂದು ಲೈನ್ ಈಗ ನೋಡಿ, ಕ ವರ್ಗದ ನೀವು ಅದನ್ನು ಉಚ್ಚಾರಣೆ ಮಾಡಿದಾಗ ಒಂದೇ ರೀತಿಯಲ್ಲಿ ನಾವು ಉಚ್ಚರಿಸ್ತೀವಿ ಅಲ್ವಾ. ಹಾಗಾಗಿ ಅದನ್ನ ಒಂದು ವರ್ಗ, ಗುಂಪಾಗಿ ಮಾಡಿದ್ದೀವಿ ಮಕ್ಕಳೇ. ಅರ್ಥ ಆಗ್ತಿದ್ಯಲ್ವಾ ಮಕ್ಕಳೇ. ಅದೇ ತರನೇ ಇಲ್ಲಿ 5 ಗುಂಪುಗಳಾಗಿ ಮಾಡಿದೀವಿ, 5 ವರ್ಗಗಳು. ಎಷ್ಟು ವರ್ಗಗಳಾಗಿ ಮಾಡಿದೀವಿ, 5 ವರ್ಗಗಳು. ನೆನಪಿದೆ ಅಲ್ವಾ. ನೋಡಿ ಅಲ್ಲಿ ನಾನು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ, 5 ವರ್ಗಗಳಾಗಿ ಅಲ್ಲಿ ನಾನು ವಿಂಗಡಿಸಿದ್ದೀನಿ ಮಕ್ಕಳೇ. ನೋಡ್ತಾ ಇದ್ರಲ್ವಾ. ಹಾಗೆ ನಾವೀಗ ಒತ್ತಕ್ಷರಗಳನ್ನ ನೋಡೋಣ. ಸೊ ಒತ್ತಕ್ಷರಗಳಲ್ಲಿ ನೋಡಿ, ಅಲ್ಲಿ ಪ್ರತಿಯೊಂದು ಅಕ್ಷರಗಳಿಗೂ ಕೂಡ ನಾನು ಇಲ್ಲಿ ಒತ್ತಕ್ಷರಗಳನ್ನ ಬರ್ದಿದ್ದೀನಿ. ಇದು ನಮ್ಗೆ ತುಂಬಾನೇ ಮುಖ್ಯ. ಹಾಗೆ ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳು ಬರುತ್ತೆ, 2 ವಿಧಗಳು ಬರುತ್ತೆ ಮಕ್ಕಳೇ. ಮೊದಲನೇ ವಿಧ ಯಾವುದು, ಸಜಾತಿ ಒತ್ತಕ್ಷರ. ಎರಡನೇ ವಿಧ ವಿಜಾತಿಯ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಅಂದ್ರೆ ಅದೇ ವ್ಯಂಜನಕ್ಕೆ ಅದೇ ಒತ್ತಕ್ಷರ ಆಗಿ ಬರೋದಕ್ಕೆ ನಾವೇನಂತ ಕರಿತೀವಿ, ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ವಿಜಾತಿ ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ವ್ಯಂಜನಾಕ್ಷರದ ಒತ್ತಕ್ಷರ ಆಗಿ ಬರೋದಕ್ಕೆ ನಾವೇನಂತ ಕರಿತೀವಿ, ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ನೆನಪಿದೆ ಅಲ್ವಾ ಮಕ್ಕಳೇ, ಅರ್ಥ ಆಗ್ತಿದೆ ಅಲ್ವಾ. ಸೊ ಸಜಾತಿ ಅಂದ್ರೆ ಸೇಮ್ ಹಾಗೆ ಬರುವಂತದ್ದು, ವಿಜಾತಿ ಅಂದ್ರೆ ಬೇರೆ ಅಕ್ಷರದ ಒತ್ತಕ್ಷರ ಆಗಿ ಬರುವಂತದ್ದು. ಅರ್ಥ ಆಗ್ತಿದೆ ಅಲ್ವಾ. ಸೊ ಇದನ್ನ ಸರಿಯಾಗಿ ಗಮನ ಇಟ್ಟು ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಹುಷಾರ್ ನೋಡ್ಕೊಂಡು ಬರೀಬೇಕು ಮಕ್ಕಳೇ. ಸಜಾತಿ ಅಂದ್ರೆ ಏನು, ವಿಜಾತಿ ಅಂದ್ರೆ ಏನು ಅಂತ. ಈಗ ಎಕ್ಸಾಂಪಲ್ ನಿಮ್ಗೊಂದು ವರ್ಡ್ ಕೊಟ್ಬಿಟ್ಟು ಇದು ಯಾವ ವರ್ಗಕ್ಕೆ ಸೇರಿದೆ, ಸಾರಿ ಯಾವ ಒತ್ತಕ್ಷರಕ್ಕೆ ಸೇರಿದೆ ಅಂತ ಅಂದಾಗ ಏನಂತ ಬರೀತೀರಾ. ಸೊ ಅಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಯಾವ ಒತ್ತಕ್ಷರ ಇದೆ, ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರವನ್ನ ನಾವು ಬರ್ದಿದೀವಿ ಅಂತ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ನೋಡ್ಬೇಕು. ಅದಾದ್ಮೇಲೆ ಅದು ಸಜಾತಿನ ವಿಜಾತಿನ ಅಂತ ನೀವು ಸರಿಯಾಗಿ ಬರಿಬೇಕು ಮಕ್ಕಳೇ. ಸರಿನಾ ಮಕ್ಕಳೇ, ಅರ್ಥ ಆಗ್ತಿದೆ ಅಲ್ವಾ. ಹಾಗೆ ನಾವೀಗ ಮುಂದಿನ ಭಾಗಕ್ಕೆ ಬರೋಣ. ನಾನು ಮೊದಲನೇ ಪಾಠ ಯಾವ್ದು ಮಾಡಿದ್ದೆ ಎಕ್ಸಾಮ್ಗೆ, ಪ್ರಾಮಾಣಿಕ ಬಾಲಕವನ್ನ ನಾನು ನಿಮ್ಗೆ ಪಾಠವನ್ನ ಮಾಡಿದ್ದೆ. ಈಗ ಆ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪಾಠದಲ್ಲಿ ಮೊದಲನೇದಾಗಿ ಯಾವ್ದು ಬರುತ್ತೆ, ಪದಗಳ ಅರ್ಥ ಬರುತ್ತೆ ಮಕ್ಕಳೇ. ಈಗ ನಾನು ಓದ್ತಾ ಹೋಗ್ತೀನಿ, ಹಾಗೆ ನೀವು ಕೂಡ ಬುಕ್ಕಲ್ಲಿ ಬರ್ಕೊಂಡಿರ್ತೀರಲ್ವಾ. ಸೊ ಅದನ್ನ ಅಲ್ಲಿಡಿ. ಈಗ ನಾನು ಇಲ್ಲಿ ಓದ್ತಾ ಇರ್ಬೇಕಾದ್ರೆ ನೀವು ಕೂಡ ನನ್ನ ಜೊತೆ ಓದೋದಕ್ಕೆ ಶುರು ಮಾಡಿ.
ಆಯ್ತಾ? ಯಾಕೆ ಅಂದ್ರೆ ನಿಮ್ಗೆ ಪದಗಳ ಅರ್ಥದಲ್ಲೂ ಕೂಡ ನಾನು ಕ್ವಶನ್ಗಳನ್ನ ಕೇಳಿರ್ತೀನಿ. ನಿಮ್ಗೆ ಓದೋ ಟೆಸ್ಟ್ ಕೂಡ ನಿಮ್ಗೆ ಅನುಭವ ಆಗಿದೆ, ನೀವು ನೋಡಿರ್ತೀರ ಕ್ವಶನ್ಸ್ಗಳಲ್ಲಿ ಅಲ್ವಾ ಮಕ್ಕಳೇ? ಸೊ ಅದೇ ತರನೇ ಈಗ್ಲೂ ಕೂಡ ನಾನು ಕೆಲವೊಂದು ಪದಗಳಿಗೆ ಅರ್ಥವನ್ನ ಕೊಡಿ ಅಂತ ಕೂಡ ನಾನು ನಿಮ್ಗೆ ಟೆಸ್ಟ್ ಅಲ್ಲಿ ಕೇಳಿರ್ತೀನಿ. ಅದಕ್ಕೆ ನೀವು ಅರ್ಥವನ್ನು ಕೂಡ ಬರಿಬೇಕು. ಆಯ್ತಾ ಮಕ್ಕಳೇ? ಹಾಗಿದ್ರೆ ನೋಡೋಣವಾ? ಪದಗಳ ಅರ್ಥ: ಪಕ್ವ, ಮಾಗಿದ. ಪಕ್ವ, ಮಾಗಿದ. ವಿನಯ, ಸೌಜನ್ಯ. ವಿನಯ, ಸೌಜನ್ಯ. ನಿಂದನೆ, ದೂಷಣೆ. ನಿಂದನೆ, ದೂಷಣೆ. ಪ್ರಾಮಾಣಿಕ, ನಂಬಿಕೆಗೆ ಅರ್ಹ. ಪ್ರಾಮಾಣಿಕ, ನಂಬಿಕೆಗೆ ಅರ್ಹ. ನೇತೃತ್ವ, ಮುಂದಾಳತ್ವ. ನೇತೃತ್ವ, ಮುಂದಾಳತ್ವ. ಚಳುವಳಿ, ಆಂದೋಲನ. ಚಳುವಳಿ, ಆಂದೋಲನ. ಧೀಮಂತಿಕೆ, ಜಾಣ್ಮೆ. ಧೀಮಂತಿಕೆ, ಜಾಣ್ಮೆ. ಈಗ ಮುಂದಿನ ಭಾಗ: ಬಿಟ್ಟ ಸ್ಥಳ ತುಂಬಿರಿ. ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಯಾರಿಗ ಆಕರ್ಷಿಸಿದ್ದು? ಅಟ್ರಾಕ್ಟ್ ಮಾಡಿದ್ ಯಾರಿಗೆ? ಮಕ್ಕಳಿಗೆ ಅಲ್ವಾ? ಯಾವ ಹಣ್ಣು? ಮಾವಿನ ತೋಪಲ್ಲಿರುವಂತಹ ಮಾವಿನ ಹಣ್ಣುಗಳು ಮಕ್ಕಳಿಗೆ ತುಂಬಾನೇ ಇಷ್ಟ ಅಲ್ವಾ ಮಕ್ಕಳೇ? ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ? ಹಾಗಾಗಿ ಶಾಲೆಯಿಂದ ಬರ್ತಿರೋ ಮಕ್ಕಳಿಗೆ ಯಾವ್ದು ತುಂಬಾ ಆಕರ್ಷಣೀಯವಾಗಿತ್ತು ಅಂದ್ರೆ ಮನ ಸೆಳಿತಾ ಇತ್ತು? ಮಾವಿನ ತೋಪಲ್ಲಿ ಇದ್ದಂತಹ ಮಾವಿನ ಹಣ್ಣುಗಳು. ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ದೇಶ ಪ್ರೇಮ. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಚಳುವಳಿ. ನಮ್ಮ ದೇಶವು 1947 ಆಗಸ್ಟ್ ಡ್ಯಾಶ್ ರಂದು ಸ್ವತಂತ್ರವಾಯಿತು. 15 ಅಂದ್ರೆ ಅಲ್ಲಿ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂತು, ಯಾವ ಮಂತಲ್ಲಿ, ಯಾವ ದಿನ ಅದನ್ನ ನೀವು ಅಲ್ಲಿ ಕರೆಕ್ಟ್ ಆಗಿ ಬರಿಬೇಕು. ಭಾರತ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್ ಜವಾಹರ್ಲಾಲ್ ನೆಹರು. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಈಗ ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಅನಿರೀಕ್ಷಿತವಾಗಿ ತೋಪಿಗೆ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು. ಅನಿರೀಕ್ಷಿತವಾಗಿ ತೋಪಿಗೆ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು. ಮಾಲೀಕನ ಮನಸ್ಸು ಏಕೆ ಕರಗಿತು? ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಯಾರು ಯಾರಿಗೆ ಹೇಳಿದರು? ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿರುವುದು? ಈ ಮಾತನ್ನು ಮಾಲೀಕ ಬಾಲಕನಿಗೆ ಹೇಳಿದನು. ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಈ ಮಾತನ್ನು ಬಾಲಕ ಮಾಲೀಕನಿಗೆ ಹೇಳಿದನು. ಇಲ್ಲಿ ನಾನು ನಿಮ್ಗೆ ಯಾರು ಯಾರಿಗೆ ಕೇಳಿದರೂ ಕೂಡ ಕ್ವಶನ್ ನಿಮ್ಗೆ ಅವರು ಕೇಳ್ಬೋದು ಮಕ್ಕಳು. ಯಾಕೆಂದ್ರೆ ಈಗ ಯಾವ ತರ ಕೇಳ್ತಾರೆ ಅಂದ್ರೆ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನೀವು ಕ್ವಶನ್ ನೋಡ್ತಾ ಇದ್ರಲ್ವ ಮಕ್ಕಳ ಪ್ರಶ್ನೆನ, ಆ ಪ್ರಶ್ನೆಯನ್ನ ಕೊಟ್ಟು ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಅಂತ ಹೇಳ್ತಾರೆ. ಅದ್ರಲ್ಲಿ ನಿಮ್ಗೆ 3 ಆಪ್ಷನ್ಸ್ ಕೊಡ್ತಾರೆ. ಸರಿನಾ ಮಕ್ಕಳೇ? ಅದ್ರಲ್ಲಿ ನೀವು ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡ್ಬೇಕು. ಸೊ ಇದ್ರಲ್ಲಿ ನಿಮ್ಗೆ ಯಾರು ಯಾರಿಗೆ ಹೇಳಿದರು ಕೇಳೋದ್ರಿಂದ ನೀವು ಇದನ್ನು ಕೂಡ ಓದ್ಕೊಂಡಿರ್ಬೇಕು ಮಕ್ಕಳೇ. ಸರಿನಾ? ಮತ್ತೆ ಒಂದು ವಾಕ್ಯದ ಉತ್ತರಿಸಿ. ಶಾಸ್ತ್ರಿಯವರು ಯಾವ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು? ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಅವರು ಯಾವ ಮಂತ್ರಿ ಆಗಿದ್ರು? ರೈಲ್ವೆ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಶಾಸ್ತ್ರಿಯವರು ದೇಶದೆಲ್ಲೆಡೆ ಹೇಗೆ ಮನೆ ಮಾತಾದರು? ಶಾಸ್ತ್ರಿಯವರು ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
ಯಾವ ಪ್ರಶಸ್ತಿ ಅನ್ನೋದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಭಾರತ ರತ್ನ ಪ್ರಶಸ್ತಿ. ನಿಮ್ಗೆ ಚಿತ್ರ ಕೂಡ ತೋರಿಸಿ ನಿಮ್ಗೆ ಹೇಳಿದೀನಿ. ಸೊ ನೆನ್ಪಿದೆ ಅಲ್ವಾ? ಹಾಗೆ ಈಗ ನಾವು ನೆಕ್ಸ್ಟ್ ಪದ್ಯಕ್ಕೆ ಬರೋಣ ಮಕ್ಕಳೇ. ಪದ್ಯ ಯಾವ್ದಿದು? ಸಂಕ್ರಾಂತಿ ಪದ್ಯವನ್ನ ನಾವೀಗ ನೋಡೋಣ. ಪದಗಳ ಅರ್ಥ: ಬೀರು, ಹಂಚು, ಕಿಚ್ಚು, ಬೆಂಕಿ, ಜೋಡಿ, ಜೊತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಗೆಳತಿಯ ಜೊತೆ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು, ಬೆಲ್ಲವನ್ನು ಬೀರಲು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದಾಳೆ. ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣು ಕೊಟ್ಟರು. ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ. ಅಕ್ಕಿ, ಬೆಲ್ಲ, ಹಣ್ಣು ಕೊಟ್ಟರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚನ್ನು ಮಡಲಿಗೆ ಸುರಿಯುವರು. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ? ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ನಾನು ಇದನ್ನ ನಿಮ್ಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ ಮಕ್ಕಳೇ. ಒಂದಷ್ಟು ವರ್ಡ್ಸ್ ಗಳನ್ನ ಕೊಟ್ಟು, ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೂಡ ಇದೇ ತರ ಕೇಳ್ತಾರೆ, ಇದೇ ವರ್ಡ್ಸ್ ಕೇಳ್ತಾರೆ ಅಂತ ಹೇಳಕ್ ಆಗಲ್ಲ, ಸರಿನಾ? ಬೇರೆ ಪದಗಳನ್ನು ಕೂಡ ನಿಮ್ಗೆ ಕೇಳ್ಬೋದು ಮಕ್ಕಳೇ. ಅವಾಗ ನೀವೇನ್ ಮಾಡ್ಬೇಕು ನೋಡಿ. ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಪುಲ್ಲಿಂಗದಲ್ಲಿ ಅಂದ್ರೆ ಏನು? ಜೆಂಟ್ಸ್ಗೆ ಅಥವಾ ಹುಡುಗರಿಗೆ ನಾವು ಕರೆಯುವಂಥದ್ದು ತಮ್ಮ, ರಾಜ, ತಂದೆ, ಗೆಳೆಯ, ಅಣ್ಣ, ಶಿಕ್ಷಕ, ಸ್ನೇಹಿತ, ಇನ್ನೇನು ಅಧ್ಯಾಪಕ, ಈ ತರ ಪ್ರತಿಯೊಂದು ಕೂಡ ಜೆಂಟ್ಸ್ಗೆ ನಾವು ಕರೆಯುವಂಥದ್ದು, ಹುಡುಗರಿಗೆ ನಾವು ಕರೆಯುವಂಥದ್ದು ಪುಲ್ಲಿಂಗ. ಅರ್ಥ ಆಗ್ತಿದ್ಯಾ? ಹಾಗೆ ಸ್ತ್ರೀಲಿಂಗ ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ, ಸ್ನೇಹಿತೆ, ಶಿಕ್ಷಕಿ, ಬಾಲಕಿ, ಸೊ ಗೆಳತಿ, ಈ ತರ ಎಷ್ಟೋ ಪದಗಳು ಬರ್ತಾ ಇರುತ್ತೆ ಸ್ತ್ರೀಲಿಂಗದಲ್ಲಿ. ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಕರೆಯೋ ರೀತಿ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ನೆಕ್ಸ್ಟ್ ಇನ್ನೊಂದು ನಪುಂಸಕ ಲಿಂಗ. ಸೊ ಇದು ಏನು? ವಸ್ತುಗಳಿಗೆ, ಪ್ರಾಣಿಗಳಿಗೆ ನಾವು ಹೆಸರನ್ನ ಹಿಡಿದು ಕರಿಬೇಕು ಅಲ್ವಾ? ಸೊ ಹಾಗಾಗಿ ಅದನ್ನ ನಾವು ನಪುಂಸಕ ಲಿಂಗ ಅಂತ ನಾವಿಲ್ಲಿ ಕರಿತೀವಿ ಮಕ್ಕಳು. ಇದನ್ನ ಸರಿಯಾಗಿ ಗಮನ ಇಟ್ಟು ನೀವು ನೋಡ್ಕೋಬೇಕು. ಈಗ ಮುಂದಿನ ಪಾಠ ಯಾವುದು? ಭಗೀರಥ. ಪದಗಳ ಅರ್ಥ: ಕೋಪ, ಸಿಟ್ಟು, ಪ್ರತ್ಯಕ್ಷ, ಕಾಣಿಸಿಕೊ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಭಗೀರಥನು ತನ್ನ 60,000 ಜನ ತಾತಂದಿರು ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಸೊ ಇಲ್ಲಿ ಭಗೀರಥ ಯಾರಿಗೆ ಸ್ವರ್ಗ ಸಿಗ್ಬೇಕು ಅಂತ ಅವನು ಅಷ್ಟು ಕಷ್ಟಪಟ್ಟು ತಪಸ್ಸನ್ನ ಮಾಡಿದ್ದು? ತನ್ನ 60,000 ತಾತಂದಿರಿಗೆ ಮೋಕ್ಷ ಸಿಗ್ಬೇಕು, ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ತಪಸ್ಸನ್ನ ಮಾಡಿದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವ ವರ್ಡ್ನ ಮರಿಬಾರ್ದು ಮಕ್ಕಳ. ಪದವನ್ನ 60,000 ತಾತಂದಿರು, ಈ ಮಾತನ್ನ ನೀವು ಯಾವತ್ತೂ ಮರಿಬಾರ್ದು. ಯಾಕೆಂದ್ರೆ ಭಗೀರಥ ತಪಸ್ ಯಾಕೆ ಮಾಡ್ದ, ಯಾರಿಗೋಸ್ಕರ ಮಾಡ್ದ ಅಂತಾನೆ ಕೇಳೋದು, ಸರಿನಾ ಮಕ್ಕಳೇ? ಹಾಗೆ ನೆಕ್ಸ್ಟ್ ಕ್ವಶನ್. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ನಿನ್ನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು. ಸೊ ಭಗೀರಥನಿಗೆ ಋಷಿಗಳು ಏನಂತ ಹೇಳ್ತಾರೆ? ನಿನ್ ತಾತಂದಿರಿಗೆ ಮೋಕ್ಷ ಸಿಗ್ಬೇಕು, ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂದ್ರೆ ದೇವಲೋಕದಿಂದ ನೀನು ಗಂಗೆಯನ್ನ ಕರೆಸ್ಬೇಕು ಅಂತ. ಹಾಗಾಗಿ ಗಂಗೆಗೋಸ್ಕರ ಭಗೀರಥ ತಪಸ್ಸನ್ನ ಮಾಡ್ತಾನೆ. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಗಂಗೆ ಭಗೀರಥನಿಗೆ ಹೇಳಿದಳು. ಸೊ ಇಲ್ಲಿ ಗಂಗೆ ಕೇಳೋ ಪ್ರಶ್ನೆ ಏನು? ನೀನ್ ಹೇಳ್ದಾಗೆ ನಾನು ಭೂಮಿಗೆ ಬರ್ತೀನಿ, ಆದ್ರೆ ನಾನು ತುಂಬಾ ಫೋರ್ಸ್ ಆಗಿ ರಭಸವಾಗಿ ಹರಿತೀನಿ. ನನ್ನ ರಭಸವನ್ನ ತಡಿಬೇಕು ಅಲ್ವಾ? ಅದಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕು. ಅದು ಯಾರು ನನ್ನ ರಭಸವನ್ನ ತಡಿತಾರೆ ಅಂತ ಭಗೀರಥನಿಗೆ ಪ್ರಶ್ನೆಯನ್ನ ಮಾಡ್ತಾಳೆ ಗಂಗೆ. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ. ನೆಕ್ಸ್ಟ್ ವಿರುದ್ಧ ಪದ ಬರೆಯಿರಿ. ಸಾಧ್ಯ, ಅಸಾಧ್ಯ, ಜ್ಞಾನಿ, ಅಜ್ಞಾನಿ, ಪ್ರತ್ಯಕ್ಷ, ಪರೋಕ್ಷ, ಗಟ್ಟಿ, ಮೃದು. ಮತ್ತಿನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಮಕ್ಕಳೇ. ಸಾಧ್ಯ, ಅಸಾಧ್ಯ, ಜ್ಞಾನಿ,
ಅಜ್ಞಾನಿ, ಪ್ರತ್ಯಕ್ಷ, ಪರೋಕ್ಷ, ಗಟ್ಟಿ, ಮೃದು. ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಮುನಿ, ಋಷಿ, ತಪಸ್ವಿ, ತರು, ಮರ, ವೃಕ್ಷ. ಸೊ ಇಲ್ಲಿ 2 ಪದಗಳಿಗೆ ನಾವು ನಾನಾರ್ಥವನ್ನ ಬರೀಬೇಕು. ಮತ್ತೆ ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುನಿ ಅಂದ್ರೆ ಋಷಿ, ತಪಸ್ವಿ. ತರು ಅಂದ್ರೆ ಮರ, ವೃಕ್ಷ. ಒಂದು ವಾಕ್ಯದ ಮತ್ತೆ ಉತ್ತರಿಸಿ. ಶಿವನು ಗಂಗೆಯನ್ನು ಎಲ್ಲಿ ತಡೆದು ನಿಲ್ಲಿಸಿದನು? ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ತಡೆದು ನಿಲ್ಲಿಸಿದನು. ಸೊ ಶಿವ ಗಂಗೆಯನ್ನ ನಿಲ್ಲಿಸ್ಬೇಕು ಅಂದ್ರೆ ಏನು? ಬರೀ ಕೈನ ತೋರಿಸಿ ನಿಲ್ಲಿಸ್ತಾನ? ಇಲ್ಲ. ತನ್ನ ಶಕ್ತಿಯಿಂದ ನಿಲ್ಲಿಸ್ತಾನ? ಇಲ್ಲ. ಹಾಗೆ ತನ್ನ ಜಟೆ ಅಂದ್ರೆ ಜುಟ್ಟು, ನೀವು ನೋಡಿರ್ತೀರಲ್ವ ತಲೆ ಮೇಲೆ. ಸೊ ಆ ಜಟೆಯಲ್ಲಿ ಗಂಗೆಯನ್ನ ಬಂಧಿಸಿ ನಿಧಾನವಾಗಿ ಹರಿಯೋದಕ್ಕೆ ಬಿಡ್ತಾನೆ. ಗಂಗೆ ರಭಸದಿಂದ ಹರಿಯುವಾಗ ಯಾರ ಆಶ್ರಮವನ್ನು ಕೊಚ್ಚಿಕೊಂಡು ಹೋದಳು? ಗಂಗೆ ರಭಸದಿಂದ ಹರಿಯುವಾಗ ಜಹನು ಮಹರ್ಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ಹೋದಳು. ಮಹರ್ಷಿಯು ಗಂಗೆಯನ್ನು ಎಲ್ಲಿಂದ ಹರಿಯಲು ಬಿಟ್ಟರು? ಮಹರ್ಷಿಯು ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟರು. ಯಾರು ಯಾರಿಗೆ ಹೇಳಿದರು? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ಮಾತನ್ನು ಶಿವ ಭಗೀರಥನಿಗೆ ಹೇಳಿದನು. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಈ ಮಾತನ್ನು ಗಂಗೆ ಭಗೀರಥನಿಗೆ ಹೇಳಿದಳು. ಬಿಡಿಸಿ ಬರೆಯಿರಿ. ಅಸಾಧ್ಯವಾದ, ಅಸಾಧ್ಯ ಪ್ಲಸ್ ಆದ. ಪ್ರಾರ್ಥನೆಯಿಂದ, ಪ್ರಾರ್ಥನೆ ಪ್ಲಸ್ ಇಂದ. ಚಿಂತಿಸುತ್ತಿದ್ದನು, ಚಿಂತಿಸುತ್ತಾ ಪ್ಲಸ್ ಇದ್ದನು. ಬಿರುಗಾಳಿಯನ್ನು, ಬಿರುಗಾಳಿ ಪ್ಲಸ್ ಹನ್ನು. ಈಗ ನೆಕ್ಸ್ಟ್ ಸರ್ವನಾಮ ಪದಗಳು. ಇದು ವ್ಯಾಕರಣದಲ್ಲಿ ಬರುವಂತ ಸರ್ವನಾಮ ಪದಗಳು ಮಕ್ಕಳೇ. ಈಗ ಸರ್ವನಾಮ ಪದಗಳು ಅಂದ್ರೆ ಏನು? ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನ ನಾವು ಸರ್ವನಾಮ ಅಂತ ಕರಿತೀವಿ. ಈಗ ನಾಮಪದ ಅಂದ್ರೆ ಏನು? ಹೆಸರನ್ನ ಸೂಚಿಸಿ ಕರೆಯುವಂತದಕ್ಕೆ ನಾವು ನಾಮಪದ ಅಂತ ಕರಿತೀವಿ. ಹೆಸರನ್ನ ಬದಲಾಗಿ ಕರೆಯೋದಕ್ಕೆ ನಾವೇನಂತ ಕರಿತೀವಿ? ಸರ್ವನಾಮ. ಹೇಗೆ ಹೆಸರನ್ನ ಬದಲಾಗಿ? ನಾನು ನಿಮ್ಗೆ ಮೊದ್ಲೇ ಹೇಳ್ದೆ, ಪ್ರತಿ ಸಲಿನೂ ಒಬ್ಬ ವ್ಯಕ್ತಿಯ ಹೆಸರನ್ನ ಹಿಡಿದು ನಾವು ಕರೆಯೋದಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ಅವರು, ಇವ್ರು, ಈತ, ಈ ತರ ಪ್ರತಿ ಒಂದು ಪದಗಳನ್ನ ಅಂದ್ರೆ ಹೆಸರು ಬದಲಾಗಿ ಬಳಸೋದಕ್ಕೆ ನಾವ್ ಏನಂತ ಕರಿತೀವಿ? ಸರ್ವನಾಮ ಪದ ಅಂತ ನಾವಿಲ್ಲಿ ಕರಿತೀವಿ. ಅಲ್ಲಿ ನೋಡಿ, ನಾವು ಹಿರಿಯರಿಗೂ ಕೂಡ ನಾವು ಗೌರವವನ್ನು ಕೊಡೋದಕ್ಕೂ ಕೂಡ ಅದನ್ನ ನಾವು ಸೂಚಿಸುವಂತದ್ದು ಕೂಡ ಆಗಿರುತ್ತೆ. ಈಗ ಉದಾಹರಣೆಯಲ್ಲಿ ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ. ಅವಳು, ಅವನು, ಅಲ್ಲಿ, ಇಲ್ಲಿ, ಈ ರೀತಿ ನಾವು ಸರ್ವನಾಮ ಪದಗಳಾಗಿ ನಾವು ಬರಿತೀವಿ. ಉದಾಹರಣೆ, ರಾಧೆ ಪತ್ರವನ್ನು ಬರೆಯುತ್ತಾಳೆ. ಅವಳು ಪತ್ರವನ್ನು ಬರೆಯುತ್ತಾಳೆ. ಮೈಸೂರಿನಲ್ಲಿ ಅರಮನೆ ಇದೆ. ಅಲ್ಲಿ ಅರಮನೆ ಇದೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಲಾಸ್ಟ್ ಲಿಂಗಗಳು. ಸೊ ಇಲ್ಲಿ ಲಿಂಗಗಳು ಅಂದ್ರೆ ಏನು? ಗಂಡು, ಹೆಣ್ಣು ಮತ್ತು ವಸ್ತುಗಳನ್ನ ಅಥವಾ ಪ್ರಾಣಿಗಳನ್ನ ಸೂಚಿಸುವ ಪದಗಳಿಗೆ ನಾವ್ ಏನಂತ ಕರಿತೀವಿ? ಲಿಂಗಗಳು ಅಂತ ನಾವು ಕರಿತೀವಿ. ಹಾಗೆ ನಾನು ಇಲ್ಲಿ 3 ವಿಧಗಳಾಗಿ ಮಾಡಿ ನೋಡಿ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತೆ ಇನ್ನೊಂದು ನಪುಂಸಕ ಲಿಂಗ. ಈ ರೀತಿ 3 ವಿಧಗಳಾಗಿ ಮಾಡಿ ಆ ವಿಧಗಳನ್ನ ವಿಂಗಡಿಸಿ ನಾನು ನಿಮ್ಗೆ ಅಲ್ಲಿ ಹೇಳ್ತಾ ಇರೋಂಥದ್ದು ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಹಾಗೆ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀತೀರಲ್ವಾ? ಸೊ ಇವತ್ತಿನಗೂ ನಾನು ಏನ್ ರಿವಿಷನ್ ಮಾಡಿದ್ರೆ ಅದನ್ನ ಅಷ್ಟು ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದನ್ನ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಹಾಗೆ ಇಷ್ಟು ದಿನ ನೀವೇನ್ ಬರ್ಕೊಂಡಿರ್ತೀರ ಬುಕ್ ಅಲ್ಲಿ, ಅದನ್ನು ಕೂಡ ನೀವು ಸರಿಯಾಗಿ ಗಮನ ಇಟ್ಟು ಓದ್ಕೊಂಡು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆನ್ಸರ್ ಬರೀಬೇಕು ಮಕ್ಕಳೇ. ಸರಿನಾ? ಧನ್ಯವಾದಗಳು.